ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ನಾವೆಲ್ಲರೂ 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ನಂಬಿಕೆ ಉಯ್ಯಾಲೆ ನಾಟಕವನ್ನು ಮಾಡುತ್ತಿದ್ದೇವೆ. ನನ್ನ ಹೆಸರು ಶಹಾನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ಪಾತ್ರದಲ್ಲಿ ಪಂಡಿತ್ನ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಶ್ವೇತಾ. ನನ್ನ ಪಾತ್ರ ರಂಗಣ್ಣ. ನನ್ನ ಹೆಸರು ಶಿವಶಂಕರ್. ನನ್ನ ಪಾತ್ರ ಸಾವಿತ್ರಿ. ನನ್ನ ಹೆಸರು ಸಿಂಚನ. ನಾನು ಈ ಪಾತ್ರದಲ್ಲಿ ಗೊಂಬೆ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ನಿವೇದಿತಾ. ನಾನು ದೇವರ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಪರಿಣಿತ. ನಾನು ಚೆನ್ನಮ್ಮನ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಲೇಖರ. ನಾನು ಚಿದಂಬರ ಪಾತ್ರ ಮಾಡುತ್ತಿದ್ದೇನೆ. ಒಂದು ಹಳ್ಳಿಯಲ್ಲಿ ಗುಡಿಸಲಿನ ಒಳಭಾಗ ವೇದಿಕೆ ಮಧ್ಯದಲ್ಲಿದೆ. ಇಂದಿನ ಪರದೆಯಲ್ಲಿ ವಿವಿಧ ದೇವರುಗಳ ಪ್ರತಿಮೆಗಳನ್ನು ಹೊಂದಿರುವ ಸಣ್ಣ ದೇವಾಲಯವಿದೆ. ವೇದಿಕೆಯ ಮೂಲೆಯಲ್ಲಿ ಅಡಿಗೆ ಮನೆ ಇದೆ. ಕೆಲವು ಪಾತ್ರೆಗಳನ್ನು ಗೋಡೆಯ ಮೇಲೆ ಇರಿಸಲಾಗಿದೆ. ರಂಗಣ್ಣ ತನ್ನ ಮಂಚದ ಮೇಲೆ ಕುಳಿತು ಬೀಡಿ ಸೇದುತ್ತಿದ್ದಾನೆ. ಸಾವಿತ್ರಿ ಅವರ ಹತ್ತಿರದಲ್ಲಿ ನೆಲದ ಮೇಲೆ ಕುಳಿತು ಮಗುವೆಂದು ಭಾವಿಸಿ ಗೊಂಬೆಯೊಂದಿಗೆ ಆಟವಾಡುತ್ತಿದ್ದಾಳೆ. ನನ್ನ ಮುದ್ದು ಕುತ್ಕೊ. ಎಷ್ಟು ಅಂತ ಬಟ್ಟೆಗಳಿಗೆ ನೋಡ್ಕೋಬೇಕು. ನಾನು ಎಷ್ಟು ಅಂತ ತಾನೇ ಹೋಗಿಲಿ. ನಿನ್ನ ಮಲಗ್ತೀನಿ. ಏನ್ ಮಾಡಿದೆ ಈಗ ನಿಮ್ಗೆ? ಎಷ್ಟು ಅಂತ ಸುಳ್ಳು ಮುಂದುವರಿಕೆ ಎಷ್ಟು ಅಂತ ಬೇಕು? ಯಾಕೆ ಸುಳ್ಳು? ಏನ್ ಸುಳ್ಳು? ಆ ಮಗುನ ನನ್ನ ಗೊಂಬೆ ಅನ್ಕೊಂಡು ಮತ್ತೆ ಮುಂದೆ ಜೀವ ಬರುತ್ತೆ ಅನ್ಕೊಂಡಿರೋದು. ನೀವು ನನ್ನ ಮಗು ಬಗ್ಗೆ ಹತ್ತಿರ ಮಾತಾಡ್ಬಿಡಿ. ನನ್ನ ಗೊಂಬೆ ಮೇಲೆ ನನಗೆ ನಂಬಿಕೆ ಇದೆ. ಆ ಗೊಂಬೆಯಲ್ಲಿ ನನ್ನ ಮಗು ಕಂಡ್ರೆ ಏನ್ ತಪ್ಪು? ಕಾಣ್ಬೇಡ ಸಾವಿತ್ರಿ. ಅದೊಂದು ಬಟ್ಟೆ ಹಾಕೊಂಡ್ರೆ ಒಂದು ನಿಜ ವಸ್ತು ಅಷ್ಟೇ. ಹಾಗೇನು ಬೇಡಿ ನೀವು. ನನ್ನ ಗೊಂಬೆ ನನ್ನ ಮಗು ಆಟ ಆಡೋದಕ್ಕೆ, ಮಾತಾಡೋದಕ್ಕೆ, ಊಟ ಮಾಡೋದಕ್ಕೆ, ಅಡುಗೆ ಮನೆಯಿಂದ ಬೆಣ್ಣೆ ತೆಗೋಕ್ಕೆ ಸ್ವಲ್ಪ ಸಮಯ ತಗೊಂಡಿರ್ಬೋದು ಅಷ್ಟೇ. ಆದರೆ ನನ್ನ ಮಗುವಿಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಗೊತ್ತಾ. ನನ್ಗೇನು ಮಾಡಬೇಕು ಅಂತ ಹೇಳ್ತಿಲ್ಲ. ನನ್ನ ಮಗು ಬರ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀವಿ. ಹಂಗಾದ್ರೆ ನನ್ನ ಮಗು ಇಲ್ಲ. ಬಟ್ಟೆ ಇಲ್ಲ. 10 ವರ್ಷದಾಗ ಬೆಳೆನೂ ಇಲ್ಲ. ಈಗ ನೀವು ಇದಕ್ಕೆ ನನಗೆ ಮಗು ಬೇಕು ಅಂತ ಹೇಗೆ ಸಾಧ್ಯ ಸಾಯ್ತು? ಇದು ಏಕೆ ಬೇಡ ಅಂತೀರ ನೀವು? ನಾವು ಒಂದೆಲ್ಲ ನಾವು ಕಣ್ಣಿನ ಆಸೆ ನಾವು ಗೊಂಬೆ ನಿರ್ವಹಿಸ್ಬೋದು ಅಲ್ಲ. ಇಲ್ಲ ಸಾವಿತ್ರಿ, ನಾವು ಮಗುನ ಬಟ್ಟೆ ಪಡಿತೀವಿ. ನಾವು ನಿಮಗೆ ಗೊತ್ತಾನೆ ನಾವು ಎಷ್ಟೊಂದು ದೇವಸ್ಥಾನಗಳು ಹೋಗಿ ಪೂಜೆ ಮಾಡ್ತಿದ್ದೀವಿ, ಏನೆಲ್ಲ ಮಾಡಿದ್ದೀವಿ ಅಂತ. ಅವ್ರಿಗೆ ಮಾತಾಡೋದನ್ನು ಕೇಳಿದ್ರೆ ನಾವು ಪುನಃ ನಿಮಗೆ ನೆನಪಿಸ್ಬೇಕಾ ಸಾವಿತ್ರಿ ಅನ್ನ? ಅವ್ರಂಗ ನಾವು ಸೀರಿಸಿದ್ವಿ ಯಾವಾಗ ಅಂದರೆ ನನಗೆ ಎಷ್ಟು ಬೇಜಾರಾಗುತ್ತೆ. ಆಗ ನಿಮಗೆ ನಿನ್ನಲ್ಲಿ ಏನು ಸಮಸ್ಯೆ ಇದೆ ಅದೇನು ಬೇಡಿ ನೀವು. ಎಷ್ಟು ಏನೇ ಮಾಡಿ ಅದನ್ನ ತಗೊಳ್ತೀವಿ. ನನ್ನ ಸಮಸ್ಯೆ ಇದೆ ಅಂತ ಹೇಳ್ಬಿಡ್ತೀವಿ ಅಲ್ವಾ ಸಾವಿತ್ರಿ. ಎಷ್ಟು ದಿನ ಅಂತ ಗೊಂಬೆ ನಿಮ್ಮ ಮಗು ಅನ್ಕೋಬೇಕು. ನೀವು ಆ ಗೊಂಬೆನ ಮಗು ಅಂದ್ಕೊಳ್ಳೋವರೆಗೆ ಅಷ್ಟೇ ಸಾಧ್ಯ ಇಲ್ಲ ಸಾವಿತ್ರಿ. ಆ ಗೊಂಬೆ ನನ್ನ ಮಗು ಅಂದ್ಕೊಳ್ಳೋ ಸಾಧ್ಯ ಇಲ್ಲ. ನಮ್ಮ ಗೊಂಬೆ ಮಗುನ ಕಟ್ಟೆ ಬೆಳಿತೀವಿ. ನಿಮ್ಮ ಅಣ್ಣನ ಮಗನ ದೇವ್ರ ನಮ್ಮ ಸಾವಿತ್ರಿ. ನನಗೆ ಎಷ್ಟು ಅಂತ ತಾನೇ ನಂಬಿ ನನಗೂ ಒಂದು ಅವಕಾಶ ಬೇಕು. ನನಗೆ ಅದಕ್ಕೆ ತಾಯಿ ಅಷ್ಟೇ. ಆದರೆ ನೀವು ಅದಕ್ಕೆ ನಂಗೆ ಅವಕಾಶ ಕೊಡ್ತಾನೆ ಇಲ್ಲ ಸಾವಿತ್ರಿ. ನಾನು ನನಗೋಸ್ಕರ ಏನು ತಿಳ್ಕೊಂಡಿಲ್ಲ. ನೀವೆಲ್ಲ ಬೇರೆ ತಿಳ್ಕೊಂಡಿದ್ದೀನಿ. ನನಗೋಸ್ಕರ ನಾನು ಒಂದು ಮಗುವಿನ ತಿಳ್ಕೊತೀನಿ ಸಾವಿತ್ರಿ. ನನ್ನ ಮಗು ತಿಳ್ಕೊತೀನಿ ನಾನು. ಅದೇ ನಂಗೆ ತುಂಬ ಭಯ ಆಗ್ತಿದೆ. ನಿಮ್ಮ ಮೇಲೆ ಯಾವುದೋ ಒಂಥರ ವಿಚಿತ್ರ ಶಕ್ತಿ ಬಂದಿರೋದು ಇದೆ ಆಗ್ತಿದೆ. ನನಗೆ ತುಂಬ ಭಯ ಆಗ್ತಿದೆ. ಇಲ್ಲ ಸಾವಿತ್ರಿ, ನನ್ನ ತಂದೆ ಹೆಣ್ಣುಗಳು ಎಷ್ಟೋ ನನಗೆ ಒಳ್ಳೆದು ಮಾಡಿದೆ. ಈಗ ನನ್ನ ಮಗು ಇಲ್ಲ ಅಂತಂತ ನಿಮ್ಮ ಪೂಜೆಗೆಲ್ಲ ಸಿಕ್ಕಾಪಡ್ತೀನಿ. ನಾನು ಹೋಗಿ ಸಾಮಾನ್ಯ ತಗೋಬೇಕಿಲ್ಲ. ರಂಗಣ್ಣ ನಿರ್ಮಿಸುತ್ತಾನೆ. ಸಾವಿತ್ರಿ ವೇದಿಕೆಯ ಸುತ್ತ ಹಾಗೂ ದೇವಾಲಯದ ಮುಂಭಾಗದಲ್ಲಿರುವ ಪ್ರದೇಶವನ್ನು ಗುಡಿಸುತ್ತಾಳೆ. ಅವಳು ಕುಂಕುಮ, ಅರಿಶಿನ ಮತ್ತು ಸಣ್ಣ ಬಟ್ಟಲು ಅಕ್ಕಿಯನ್ನು ಒಳಗೊಂಡಿರುವ ಕೆಲವು ತಟ್ಟೆಗಳನ್ನು ಬಲಿಪೀಠದ ಪಕ್ಕದಲ್ಲಿಡುತ್ತಾಳೆ. ಅವಳು ಸಂತೋಷದಿಂದ ಮನಸ್ಥಿತಿಯಲ್ಲಿರುವಂತೆ ತೋರುತ್ತದೆ. ಸಾವಿತ್ರಿ ಗೊಂಬೆಯೊಂದಿಗೆ ಮಗು ಮಾತನಾಡುವುದು. ನಿಮಗೆ ಸಹೋದರಿನೂ ಬೇಕು ಅಲ್ಲ, ಅದಕ್ಕೋಸ್ಕರ ಇಲ್ಲಿ ನಿಮಗೆ ಸಹೋದರಿ ಬಗ್ಗೆ ನನ್ನ ಅವಶ್ಯಕತೆನೇ ಇರಲ್ಲ ಗೊತ್ತಾ. ನಿಮಗೆ ಏನಂದ್ರೂ ನಿಮಗೆ ಬಟ್ಟೆ ಹೋಗೋಕ್ಕೆ, ಸ್ನಾನ ಮಾಡೋಕ್ಕೆ ನನ್ನ ಅವಶ್ಯಕತೆನೇ ಇರಲ್ಲ ಗೊತ್ತಾ. ಅದೇ ನನ್ನ ಹತ್ರ ಒಂದೇ ಒಂದು ಕೋರಿಕೆ ಕೇಳ್ತೀನಿ, ನೆರವೇರಿಸ್ತೀಯ? ನಾನು ಈಗ ನಿಮಗೆ ಸಹೋದರಿನೂ ಬೇಕು ಅಂದರೆ ಕರೆಯಬೇಕು, ಬೇಡ ಅಂದರೆ ಕೇಳಕ್ಕೆ ಸೀರೆ ಹಾಕಲು ನಾನು ನಿಮಗೆ ತಿಳಿಸೋಣ. ಅಯ್ಯೋ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ.
ರಂಗಣ್ಣ ಮತ್ತೆ ವೇದಿಕೆಯತ್ತ ಸಾಗುತ್ತಾನೆ. ಅವನು ತನ್ನ ಕೈಯಲ್ಲಿ ಕೆಲವು ಹೂವುಗಳು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಹಿಡಿದಿದ್ದಾನೆ. ಸಾವಿತ್ರಿ, ಪೂಜೆಗೆಲ್ಲ ರೆಡಿ ಮಾಡ್ದ? ಮಗುಗೋಸ್ಕರ ಏನ್ ತಂದ್ರಿ? ಯಾವ ಮಗು ಸಾವಿತ್ರಿ? ಅಯ್ಯೋ ಸರಿ, ಇರ್ಲಿ ಬಿಡಿ. ನೀ ಇನ್ನೂ ಗೊಂಬೆ ಮಾತಾಡೋದು ಬಿಟ್ಟಿಲ್ವಾ? ಈ ಜಗನ್ಮಾತೆ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತು. ಆದರೆ ನಾನು ನಿನ್ನ ಹತ್ರ ಒಂದೇ ಒಂದು ಕೋರಿಕೆ ಬೇಡ್ಕೊಳ್ತೀನಿ, ಅದನ್ನ ಮಾತ್ರ ನಾನು ನನಗೆ ನೀವು ಸ್ವಲ್ಪ ಮಗು ಕೊಟ್ಟಿರೋ ಪರವಾಗಿಲ್ಲ, ಆದರೆ ನನ್ನ ಮಗುನ ಮಾತ್ರ ದೂರ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸಾವಿತ್ರಿ, ಪೂಜೆ ಪ್ರಾರಂಭಿಸೋಣ? ಹಾಂ, ಪ್ರಾರಂಭಿಸೋಣ. ಅದು ನನಗೆ ತುಂಬ ಭಯ ಆಗ್ತಿದೆ. ಈಗಿರೋ ತೊಂದರೆಗಿಂತ ಹೆಚ್ಚು ತೊಂದರೆ ಆಗಲ್ಲ ತಾನೆ? ಇಲ್ಲ ಸಾವಿತ್ರಿ, ನಮಗಿನ್ನೆಲ್ಲ ಒಳ್ಳೆ ಸಮಯಗಳೇ, ನಮಗೆ ಯಾವ ತೊಂದರೆನೂ ಆಗಲ್ಲ. ಜೈ ದಿಗಂಬರಿ, ಜೈ ಮಹಾಕಾಳಿ, ಜೈ ಸರಸ್ವತಿ, ಜೈ ಮಹಾಲಕ್ಷ್ಮಿ, ಜೈ ಸರಸ್ವತಿ, ಜೈ ಮಹಾಲಕ್ಷ್ಮಿ. ನನಗೆ ಗೊತ್ತು ನಮ್ಮ ಪತಿಗೆ ನೀವೇ ಏನೋ ಮಾಡಿದ್ದೀರಾ ಅಂತ. ಆದರೆ ಈ ಪತಿಗೆ ನನ್ನ ಕಳಿಸ್ತೀನಿ. ಯಾಕೆ ಹೇಳ್ತಿದ್ಯಾ ಮಗು? ನನಗೆ ತುಂಬ ಭಯ ಆಗ್ತಿದೆ. ನೀನು ಬಿಟ್ಟು ಹೋಗಲು ಇಲ್ಲ, ನಾನು ಬಿಟ್ಟು ಯಾವತ್ತೂ ಹೋಗಲ್ಲ. ಬಾ, ನಿಮ್ಮಪ್ಪ ಜ್ಞಾನ ತೆಗೆದುಕೋಗಿದ್ದಾರೆ. ಬಾ, ಎದುರಿಸ್ತಾನೆ. ಸ್ವಾಮಿ ಸ್ವಾಮಿ, ಯಾರು ಬಂದಿದ್ದಾರೆ? ನೋಡಿ ನಿಮಗೆ ಯಾರು ಬಂದಿದ್ದಾರೆ ಅಂತ. ಗೋಪಿಗೆ ಅದೇ ನಾನು ಮೊದಲ ಮಗುನ ಕಳ್ಕೊಳಕ್ಕೆ ಇಷ್ಟಪಡ್ತಿರಲಿಲ್ಲ. ನಿನ್ನ ಸ್ವಂತ ಮಗುನೇ ಬೇಕು ಅಂತ ಬಯಸ್ತಿದ್ವಿ. ನಮ್ಮಿಬ್ಬರ ಕೋರಿಕೆನ ತಾಯಿ ನೆರವೇರಿಸಿದ್ದಾಳೆ. ನಿನ್ನ ಹೆಸರೇನು? ಕೃಷ್ಣ. ನೀನು ಎಲ್ಲಿಂದ ಬಂದೆ? ಹೇಗೆ ಬಂದೆ? ಹೇಗೆ ನೀನೇ ಕರೆದಿ, ಅದಕ್ಕೆ ಬಂದೆ. ನೀನು ಏನಕ್ಕೆ ಬಂದಿದ್ಯಾ? ಈಗ ನಿಮ್ಮ ಪ್ರಶ್ನೆನ ಬಿಲ್ಲಿಸ್ಬಿಟ್ಟು ಈಗ ತುಂಬ ಸುಸ್ತಾಗಿದೆ. ಮಗುನ ನೀವೇ ಎತ್ಕೊಳ್ಳಿ. ಸಾವಿತ್ರಿ, ರಸವಾಗ್ತಿದೆ, ನನಗೂ ಕೂಡ ಊಟ ತಗೋಬಾ. ಎಲ್ಲಿದೆ ಆಹಾರ? ಇರೋ ಆಹಾರನೆಲ್ಲ ನೀವೇ ಪೂಜೆಗೆ ಧಾನ್ಯ ಅನ್ನ ಎಲ್ಲರೂ ನೀವೇ ಹಾಳು ಮಾಡಿಬಿಡ್ತಲ್ಲ. ಈಗ ಎಲ್ಲಿದೆ ಆಹಾರ? ನಿಮ್ಗೇನು ಬೇಕು? ಏನಾದರೂ ಸರಿ. ನಿಮ್ಗೇನಿಷ್ಟ? ನೀವು ಏನು ಕೊಟ್ಟರೆ ಸರಿ. ಯಾ ನನಗೆ ತುಂಬ ಇಷ್ಟ. ಬಾ, ನನ್ನ ತಡೆ ಮೇಲೆ ಕೂತ್ಕೊ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚು ನೀನು ಕೃಷ್ಣ. ಇದು ಹೇಗೆ ಸಾಧ್ಯ? ನಮ್ಮ ರಾಗಿ ಮುದ್ದೆ ಹೇಳಿ, ಕೇಸರಿ ಬಾತು, ಬಾತು ಮತ್ತೆ ಲಾಡುಗಳೆಲ್ಲ ಇವೆ.
ತಗೊಂಡ್ ಬಂದ? ಇಲ್ಲ ಅಮ್ಮ, ನಾನು ಏನೂ ಮಾಡಿಲ್ಲ. ಕೃಷ್ಣ, ನೀನೇನಾರ ಅದನ್ನ ಮುದ್ದ? ಹೌದು, ನಾನು ರಾಗಿ ಮುದ್ದೆನ ಮುಟ್ಟೆ. ನೀನು ಇನ್ನೊಂದ್ಸಲಿ ನಾನು ಕೇಳಿದ್ರೆ ಯಾವ್ದಾರ ವಸ್ತು ಮುಟ್ಬಾರ್ದು, ಸರಿನಾ? ಸಾವಿತ್ರಿ, ಮಗುಗಳಿಗೆ ಬೇಕಾ? ಈ ಮಗು ಬ್ರಹ್ಮಾಂಡದಿಂದ ನಮಗೋಸ್ಕರ ನಮ್ಮ ಮನೆಗೆ ಬಂದಿದೆ. ಹಾಗೆ ದೇವ್ರು ನಮ್ಮ ಮನೆಗೆ ಬಂದಿದೆ, ನೀನೇನಕ್ಕೆ ಬೈತೀಯ ಅವ್ರಿಗೆ? ಈಗ ಏನ್ ಮಾಡೋದು ಊಟ ಮಾಡಕ್ಕೆ? ಸರಿ, ಇದನ್ನೇ ಇಲ್ಲ, ನಂಗೆ ಬೇಡ, ನಂಗೆ ರಾಗಿ ಮುದ್ದೆನೇ ಬೇಕು. ಅದನ್ನ ಇನ್ನೊಂದ್ಸಲ ಮುಟ್ಟು. ಸಾವಿತ್ರಿ, ನೀನು ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ಯಾ? ಅದು ನನ್ಗೆ ಗೊತ್ತಿಲ್ಲ. ಕೃಷ್ಣ, ಸಾವಿತ್ರಿ, ಯಾರೋ ಬಾಗಿಲು ತರ್ತೀರಾಗಿದ್ದಾರೆ, ಅವ್ರು ನೋಡ್ಕೊಂಡ್ ಬರ್ತೀನಿ. ಬೇಡ ಬೇಡ, ನನ್ನಿಂದ ನನ್ನ ಮಗುನ ದೂರ ಮಾಡ್ಬಿಡ್ತಾರೆ, ತೆಗಿಬೇಡಿ ನೀವು. ಇಲ್ಲ ಸಾವಿತ್ರಿ, ಅದೆಲ್ಲ ಪಕ್ಕದ ಮನೆ ಹೋಗ್ಬೇಕು, ನಮ್ಮಿಂದ ಮಗುನ ದೂರ ಮಾಡ್ತಾರೆ. ಇದು ಯಾರ ನಾನು ನಿಮ್ಮಿಬ್ಬರ ಹತ್ರ ಇರೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಭಯ ಪಡ್ಬೇಡ, ನಾನು ಹೋಗಿ ತೆಗಿತೀನಿ. ಸಾವಿತ್ರಿ ಅಕ್ಕ, ನಾವು ಬಾಕಿ ತಂದಾಗ ಏನು ಸದ್ದು ಏನು ಬರ್ದಿದ್ದಕ್ಕೆ ಏನೋ ಅಪಾಯ ಆಗಿದೆ ಅಂತ ನಾವು ಜೋರಾಗಿ ಬಾಕಿ ಬೇಕು, ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಸಾವಿತ್ರಿ, ಏಕವನ್ನ ರೇಖ್ಯ, ಅವರು ನಮ್ಮ ಒಳ್ಳೇದಕ್ಕೋಸ್ಕರ ಬೆಳೆಸ್ತಾರೆ, ಅದು ನಮ್ಮ ಅಕ್ಕಪಕ್ಕದವ್ರು ಬೆಳೀತಾನೆ. ನೀನು ಯಾರನ್ನೂ ಹಂಗೆ ಇದು ಮಾಡಬೇಡ. ಸರಿ, ಕೆಲವು ನಿಮಿಷಗಳ ಹಿಂದೆ ಈ ಹಳ್ಳಿಲಿ ಗುಡುಗು ಸಿಡಿ ಮಿಂಚು ಬೀಳ್ತಿರೋದು ಕೇಳಿಸ್ತಿಲ್ವಾ? ಏನಾಯ್ತು ಸಾವಿತ್ರಿ? ಗುಡುಗು ಸಿಡಿ ನನಗೆ ಕೇಳಿಸ್ಲಿಲ್ಲ. ಹೌದು, ಗುಡುಗು ಸದ್ದು ಬಲೆ ಎಲ್ಲ ಜೋರಾಗಿ ಅದು ನನಗೆ ಹೇಳೋದೇ ಬಂದಿದೆ. ಮಗು ಅಳ ಶಬ್ದದಿಂದ ನನಗೆ ಹೇಳೋದು ಬರ್ಲಿಕ್ಕೆ ಶಕ್ತಿನಲ್ಲ. ಹಾಂ, ಸರಿ, ಆಯಿತು. ನಿಮ್ಮ ಗುಡಿಸಲಿ ನಮಗೂ ಸಮಯ ಬಿಡ್ತಿತ್ತು. ಸಾವಿತ್ರಿ, ಇದು ವಿಷ್ಣುವಿನ 8ನೇ ಅವತಾರ. ಇದು ನಮ್ಮನ್ನು ಮತ್ತು ನಮ್ಮ ಗ್ರಾಮದವರನ್ನು ಉಳಿಸಲು ಬಂದಿದೆ. ಇದು ಯಮುನಾ ನದಿಯ ದಡದಲ್ಲಿರುವ ಯಶೋದೆಯ ಕೃಷ್ಣನ ಕೂಗು. ಅದಕ್ಕೆ ಇದಕ್ಕೆ ಆರತಿ ಎತ್ತೋಣ. ಮೊದಲು ಕಾಲಿಗೆ ಸಾವಿತ್ರಿ ಅಕ್ಕ, ನೀವು ಯಾಕೆ ಸ್ವಾರ್ಥಿ ಥರ ಆಡ್ತಿದ್ದೀರಾ? ಇಲ್ಲ, ಇದು ಯಾಕೋ ಬಂದು ಯಾಕೆ ಬಿಡಲ್ಲ. ಸಾವಿತ್ರಿ, ಅದು ವಿಷ್ಣುವಿನ, ಇದು ನಮ್ಮ ಮಗು ಅಲ್ಲ, ಅದು ವಿಷ್ಣುವಿನ ಅವತಾರ. ಇದನ್ನ ನೀವು ಯಾರಿಗೂ ಹೇಳೋದಿಲ್ಲ, ಇದು ನಮಗೆ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಬಂದಿದೆ. ಆಯ್ತು, ಅದು ಮಾತ್ರ ಹೋಗ್ತೀನಿ. ಫಸ್ಟ್ ಇದು ಕೃಷ್ಣ ಅಲ್ಲ ವಿಷ್ಣು ಅಂತ ಮೊದಲು ಪ್ರೂವ್ ಮಾಡಿ. ನೀನೇ ನೋಡ್ದೆ ಅಲ್ವಾ, ನಾವು ಊಟ ಮಾಡುವಾಗ ಹೇಗೆ ಆಗಿ ಮತ್ತೆ ಲಾಡು ಆಗಿ ಮತ್ತೆ ಕೇಸರಿ ಪದ್ಧತಿ ಬದಲಾಯಿತು, ಅದೆಲ್ಲ ನೀನು ತಿಳ್ಕೊಬೇಕು. ಅವನು ವಿಷ್ಣು ಅಂತ, ಅದನ್ನೆಲ್ಲ ನಾನು ಒಪ್ಪಲ್ಲ. ಹಾಂ, ಒಂದು ಉಪಾಯ ಇದೆ. ನಾಳೆ ಯಾಕೆ ನಾವು ಪಂಡಿತರ ಹತ್ರ ಕರ್ಕೊಂಡು ಹೋಗ್ಬಾರ್ದು? ಹಾಂ, ಸರಿ, ನಾನು ಒಪ್ಕೊಳ್ತೀನಿ. ಒಂದೇ ಒಂದು ಷರತ್ತು, ಈ ರಾತ್ರಿ ಕೃಷ್ಣ ನಮ್ಮ ಜೊತೆಗೆ ಮಲ್ಕೋಬೇಕು. ಆಯ್ತು, ಇವತ್ತು ರಾತ್ರಿ ಮಾತ್ರ ಮಾಡಿಕೊಳ್ಳಿ. ನಿಮ್ಮ ಇಷ್ಟವಂತೆ ಬೆಳೆಸಕ್ಕೆ ಅವರು ಸಾಮಾನ್ಯ ಮಗು ಅದ ವಿಷ್ಣುವಿನ 8ನೇ ಅವತಾರ. ಸರಿ, ಆಯಿತು. ನೋಡಿ, ಮಗುವನ್ನು ನಾವು ಪಂಡಿತ ಹತ್ರ ಕರ್ಕೊ ಹೋಗೋಣ.
ಪಂಡಿತರೆ ಅದು ಯಾರು ನನ್ನ ಪ್ರಾರ್ಥನೆಗೆ ಭಂಗ ಮಾಡಿದ್ದು? ನಾನು ರಂಗಣ್ಣ. ನನ್ನಿಂದ ಏನು ಆಗಬೇಕು ನಿಮಗೆ? ನಿಮ್ಮಿಂದ ನಮಗೆ ಒಂದು ಸಹಾಯ ಆಗಬೇಕು. ಅದು ಏನು? ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಒಂದು ಜೋರ ಅವಶ್ಯಕತೆ ಬಂದಿತ್ತು. ನಮ್ಮ ಗೊಮ್ಮೆ ಒಂದು ಮಗುವಾಗಿ ಬದಲಾಗಿದೆ. ನೀವೇ ಅದಕ್ಕೆ ಏನಾದರೂ ಪರಿಹಾರ ನೀಡಬೇಕು. ಸರಿ, ಮಗು ಕಟ್ಕೊ. ಇಲ್ಲ ಸಾವಿತ್ರಿ, ಅದು ಏನಾಗಲ್ಲ. ನಮ್ಮ ಪಂಡಿತರು ಏನು ಮಾಡಲ್ಲ. ಬನ್ನಿ. ಇಲ್ಲ ಸಾವಿತ್ರಿ, ಬಾ. ಇನ್ನೇನ ನಮಗೆ ಮಾತನಾಡಿ ಕೇಳಿಸ್ಕೊಳ್ಳಿ ಅಲ್ವಾ ಪಂಡಿತ್ರೆ? ಪಂಡಿತ್ರೆ, ನಾನು ರಂಗಣ್ಣ ಬಂದಿದ್ದೀನಿ. ನೀವೇ ನೋಡಿ ಪಂಡಿತ್ರೆ. ನೋಡಿ ಪಂಡಿತ್ರೆ, ನಿಮಗೆ ಇನ್ನೂ ಒಂದನೇ ಮಾಡ್ತೀನಿ ನಾನು. ನೋಡಿ ಹೇಗೆ ಈ ಬಳೆ ಚಿನ್ನದ ಹಾಗೆ ಬದಲಾಯಿತು. ಈಗ ನೀವೇ ನೋಡಿ ಗೊಮ್ಮೆ ಮಾತಾಡದೇ ಇರುತ್ತಾ ಅಂತ. ಕರ್ಕೋ ಹೋಗ್ತಿಲ್ಲ. ಇಲ್ಲ ಏನು ಗೊತ್ತು, ಯಾಕಂದ್ರೆ ನಾನು ಇಡೀ ಜಗತ್ತ ಯಾವಾಗಲೂ ನೋಡಕ್ಕೆ ಗೊತ್ತು. ಅವನು ಸರಸ್ವತಿನ ಸಾರ್ವಕಾಲಿಕ ನೋಡಲು ಬ್ರಾಹ್ಮಣಿಗೆ 5 ತಲೆ ಏನಿಕ್ಕಿಲ್ಲ ಅಂತ ನಿನಗೆ ಗೊತ್ತಾ? ಶಿವ ಕೋಪ ಬಂದು ಬ್ರಹ್ಮನ್ ತಲೆನ ಹತ್ತು ಸಕ್ಕಿತ. ಏಕೆ? ನನಗೆ ಗೊತ್ತಿಲ್ಲ. ಇಲ್ಲ, ಅಮ್ಮ ನನಗೆ ಕಥೆನ ಹೇಳೇ ಇಲ್ಲ. ಹಾಗಾದ್ರೆ ನೀ ಇಷ್ಟೆಲ್ಲ ನೀ ಅಮ್ಮನಿಂದ ಕಳಿಸಿದ್ಯಾ? ಹೌದು. ನೀನು ದೆವ್ವ ಅಲ್ಲ, ನೀನು ದೇವರಲ್ಲ, ದೆವ್ವ. ಮನಕ್ಕೆ ತಳೆದ್ರೆ ಅವರಿಬ್ಬರನ್ನ ನೋಡಿ ಪಡ್ಬಿಟ್ಟು ಪಾಠ ಕಲಿತಾರೆ. ಬ್ರಹ್ಮ ವಿಷ್ಣು ರಾಕ್ಷಸನ್ನ ಏನು ಆಗಿಲ್ಲ ಅಂತಿಲ್ಲ. ಏನು ಆಗಿಲ್ಲ ಅಂತಿಲ್ಲ. ಬನ್ನಿ ನಾವು ನೋಡ್ತೇವೆ. ಕೇಳಿಲ್ಲ, ನೀವು ಪಂಡಿತ್ ಸರಿ ಇಲ್ಲ. ಬನ್ನಿ ಹೋಗೋಣ. ಅವರು ತುಂಬಾ ಕೆಟ್ಟವರು. ಕಂದದ್ದು ತಳ್ಳಿದ್ರು. ಸಾವಿತ್ರಿ ಅಕ್ಕದು ಏನು ಇಲ್ಲ, ಎಲ್ಲ ಸುಳ್ಳು. ಇಲ್ಲ ದೇವ್ರಲ್ಲ ಅಷ್ಟೇ. ಇಲ್ಲ, ಇದು ದೇವರ ಮಗು ಇದ್ರೆ ನಮ್ಮ ಜೊತೆ ಕಳ್ಸ್ಕೊಡ್ಬೇಕು ನೀವು. ಇಲ್ಲ, ನಾನು ಕಳ್ಸ್ಕೊಡಿಲ್ಲ. ನನ್ನ ಮಗನ ನನ್ನ ಬಿಟ್ಟು ಯಾರು ಕಳ್ಸ್ಕೊಡಲ್ಲ. ಕಳ್ಸ್ಕೊಡ್ಲೇಬೇಕು ನೀವು.
ಸಾವಿತ್ರಿ ಸಾವಿತ್ರಿ ನಮ್ಗೆ ಇದು ಬೇಡ ಸಾವಿತ್ರಿ, ಇದು ದೇವನ ಮಗು, ಇದನ್ನು ನಾವು ಎಲ್ಲ ಜೊತೆಗೆ ಹೋಗೋಸ್ಕರ ನಾವು ಬೇಡ ಸಾವಿತ್ರಿ ಬಾ. ಇಲ್ಲ ನನ್ ಮಗು ನನ್ ಬಿಟ್ಟು ಬಾ, ಬಿಟ್ಟು ಮಾಡ್ತಿದ್ದೀರ ಬೇಡ, ನನ್ ಮಗನ ದೂರ ಮಾಡ್ತಿದ್ದೀರ ಬಿಡು. ಧನ್ಯವಾದಗಳು.